ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ಪ್ರಶ್ನಾಶಾಸ್ತ್ರ ತಂತ್ರಜ್ಞರು ಹಾಗೂ ದೀಪ ಯಕ್ಷಿಣಿ ಆರಾಧಕರು. ಇವತ್ತಿನ ವಿಷಯ ಏನು ಅಂದರೆ, ಕೆಲವರಿಗೆ ಲಕ್ಷ್ಮಿಯನ್ನು ಉಳಿಸ್ಕೊಳ್ಳೋದು ಅಂದರೆ ಕೆಲವರು ಎಷ್ಟೇ ಸಂಪಾದನೆ ಮಾಡಿದ್ರೂ ಅವರಲ್ಲಿ ಉಳಿತಾಯ ಅನ್ನೋದು ಇರೋದಿಲ್ಲ. ಈ ವಿಚಾರವಾಗಿ ಗುರುಗಳು ನಮಗೆ ಅದ್ಭುತವಾದ ಮಾಹಿತಿಯನ್ನು ನೀಡ್ತಾರೆ. ಗುರುಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ಸ್ವಾಗತ. ಗುರುಗಳೇ, ಲಕ್ಷ್ಮಿ ಅನ್ನ ಒಲಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಸರಳವಾಗಿ ಈಸಿಯಾಗಿ ಯಾವುದಾದ್ರೂ ಪರಿಹಾರ ಸರಳವಾಗಿ ಹೇಳ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೆಂಗೆ ಅಂತ ಆಯಿತಾ. ಇದಕ್ಕೆ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಬಹಳಷ್ಟು ಪರಿಹಾರಗಳನ್ನ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ನಾವು ಈ ಕನ್ನಡ ಆಸ್ಟ್ರೋ ಮೀಡಿಯಾದಲ್ಲಿ ಈ ಒಂದು ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ತಂತ್ರವನ್ನು ಬಹಳಷ್ಟು ಹೇಳ್ಕೊಟ್ಟಿದ್ವಿ. ಇವತ್ತು ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ. ನಾನು ಸುಮಾರು ವರ್ಷಗಳ ಹಿಂದೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮನೆಯಲ್ಲಿದ್ದೆ, ಈ ತುಮಕೂರು ಹತ್ರ. ಆ ಒಂದು ಮನೆಯಲ್ಲಿರಬೇಕಾದ್ರೆ ಆ ಮನೆಯ ಓನರ್ ಏನಿದ್ದಾರೆ ಅವರು ಕೂಡ ಬಹಳ ಒಂದು ಕಷ್ಟದಲ್ಲಿದ್ದರು, ಬಹಳ ತೊಂದರೆಯಲ್ಲಿದ್ದರು, ಬಹಳ ಸಾಲ ಮಾಡ್ಕೊಂಡಿದ್ರು ಆಯಿತಾ. ನಾವು ಅಲ್ಲಿ ಬಾಡಿಗೆಯಲ್ಲಿದ್ದರೂ ಕೂಡ ನಾವು ಸಂತೋಷವಾಗಿ ಆನಂದವಾಗಿ ಊಟ ಗೀಟ ಮಾಡ್ಕೊಂಡು ಆರಾಮಾಗಿದ್ವಿ. ಅದು ಅವರು ಬಹಳ ಕಷ್ಟಪಡ್ತಾಯಿದ್ರು. ಕಷ್ಟಪಡ್ತಾ ಇರಬೇಕಾದ್ರೆ ಅವರು ಯಾವುದೋ ಒಂದು ಕೆಲಸವನ್ನು ಮಾಡಿದ್ರು, ಅಂದರೆ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ. ಆ ಕೆಲಸವನ್ನು ಮಾಡಿದ್ಮೇಲೆ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಹೋಟ್ಲು ಪ್ರಾರಂಭ ಮಾಡಿದ್ರು, ಒಂದು ಅಂಗಡಿ, ಒಂದು ಪ್ರಾವಿಷನ್ ಸ್ಟೋರ್ ಪ್ರಾರಂಭ ಮಾಡಿದ್ರು. ಆ ಪ್ರಾವಿಷನ್ ಸ್ಟೋರಿಂದ ಚೆನ್ನಾಗಿ ಅಭಿವೃದ್ಧಿ ಆಗಿ ಹಾಲಿನ ವ್ಯಾಪಾರ ಎಲ್ಲ ಮಾಡಿಕೊಂಡು ಆಮೇಲೆ ನೋಡಿದ್ರೆ ಅವರಿಗೆ ಒಂದು ಸುಮಾರು ಒಂದು 4-5 ವರ್ಷಗಳಲ್ಲೇ ಒಂದು ದೊಡ್ಡ ಒಂದು ಬಿಲ್ಡಿಂಗನ್ನೇ ಪರ್ಚೇಸ್ ಮಾಡಿದ್ರು ಅವರು. ಆ ಬಿಲ್ಡಿಂಗು ಕೂಡ ನಾವೇ ವಿಶೇಷವಾಗಿರ್ತಕ್ಕಂಥ ಅದಕ್ಕೆ ವಾಸ್ತು ಆಗಿರ್ಬೋದು, ಪೂಜೆಗಳಾಗಿರ್ಬೋದು ಎಲ್ಲವನ್ನು ಮಾಡಿಕೊಟ್ವಿ. ಆ ಕಾಲದಲ್ಲಿ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಈ ಒಂದು ತಂತ್ರ ಏನಪ್ಪ ಅಂತ ಹೇಳಿ ಒಂದು ದಿವಸ ನಾನು ಅವ್ರು ಕೂತ್ಕೊಂಡಾಗ, ತುಂಬ ನಂಗೆ ಆತ್ಮೀಯರವರು ಕೂತ್ಕೊಂಡಾಗ ನಾನು ಕೇಳಿದೆ, ಹೀಗೆ ಏನು ತಂತ್ರ ಮಾಡಿದ್ರಿ ನೀವು, ಯಾವ ಥರ ಇದು ಅಂತ. ಸೊ ಅವಾಗ ಅವ್ರು ಹೇಳಿದ್ರು ನನಗೆ, ನೋಡಿ, ನಮಗೆ ಇಷ್ಟವಾಗಿರ್ತಕ್ಕಂಥ ದೇವರು, ಈಗ ನನಗೆ ತಿರುಪತಿ ವೆಂಕಟರಮಣ ಸ್ವಾಮಿ ತುಂಬ ಇಷ್ಟ, ನಮಗೆ ಧರ್ಮಸ್ಥಳ ದೇವರು ಮಂಜುನಾಥ ಸ್ವಾಮಿ ಇಷ್ಟ, ನಮಗೆ ವಿಶೇಷವಾಗಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ಇಷ್ಟ, ಅಥವಾ ನಮಗೆ ಲಕ್ಷ್ಮಿ ಇಷ್ಟ. ಯಾರಿಗೆ ಯಾವ ದೇವರು ಯಾರಿಗೆ ಇಷ್ಟ ಆಗಿರ್ತಾರೋ ಆ ದೇವ್ರಿಗೆ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ದಿವಸನೂ ₹1 ಕಾಯಿನನ್ನು ಬಲಗೈಲಿ ನಾವು ಇಟ್ಕೋಬೇಕು. ಬಲಗೈಲಿ ಇಟ್ಕೋಬೇಕಂತ ಹೇಳಿದ್ರೆ ಮುಷ್ಟಿ ಕಟ್ಟಿ ಇಟ್ಕೊಳ್ಳೋದಲ್ಲ, ಹೀಗೆ ಇಟ್ಕೋಬೇಕು. ಅಂದರೆ ಈ ಒಂದು ತೋರು ಬೆರಳು ಮತ್ತು ಹೆಬ್ಬೆರಳು ಎರಡನ್ನೂ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಆ ಒಂದು ದೇವರ ಒಂದು ಮಂತ್ರ, ಈಗ ವೆಂಕಟರಮಣ ಸ್ವಾಮಿ ಅಂತ ಹೇಳಿದ್ರೆ ವೆಂಕಟರಮಣಾಯ ನಮೋ ನಮಃ, ಲಕ್ಷ್ಮೀ ವೆಂಕಟರಮಣಾಯ ನಮೋ ನಮಃ ಅಂತ ಹೇಳೋದು, ಇಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿನೇ ನಮೋ ನಮಃ. ಅದು ಹೇಳಬೇಕಾದ್ರೆ ಭಕ್ತಿ ಇರಬೇಕು ಮನಸ್ಸಲ್ಲಿ, ಜೊತೆಗೇನಪ್ಪ ಅಂದರೆ ಶ್ರದ್ಧೆ ಇರಬೇಕು, ಜೊತೆಗೆ ನಮ್ಮ ಒಂದು ಕೆಲಸ ಅನುಕೂಲ ಆಗಲಿ, ನಮ್ಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ಒಳ್ಳೆ ಮನಸ್ಸಿಂದ, ಅಂದರೆ ಇಷ್ಟ ದೇವರದ್ದೇ ಇರಬೇಕು. ಈಗ ನಾವು ಯಾವುದೋ ಒಂದು ದೇವ್ರದ್ದು ಹೇಳಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಡಿಸ್ಟರ್ಬ್ ಆಗುತ್ತೆ ಮೈಂಡಲ್ಲಿ. ಈಗ ನಾವು ಆಂಜನೇಯನ ಮಾಡಿ ಅಂತಿರ್ತೀವಿ, ಅವ್ರಿಗೆ ಏನಾಗಿರುತ್ತೆ ಶಿವಂದಿರುತ್ತೆ. ಅವಾಗ ಏನಾಗುತ್ತೆ, ಆಂಜನೇಯ ಸ್ವಾಮಿ ಅಲ್ಲೆಲ್ಲಿ ಕನೆಕ್ಟ್ ಆಗ್ತಾ ಇರ್ತಾನೆ. ಹಾಗಾಗಿ ಅವ್ರವ್ರಿಗೆ ಇಷ್ಟ ಇರ್ತಕ್ಕಂಥ ದೇವರು. ಅದನ್ನು ಹೇಳಿದ್ರು ನನಗೆ ಈ ಥರ ಅಂತ. ಮತ್ತು ₹1 ಕಾಯಿನನ್ನು ಇಟ್ಕೊಂಡು ಅದನ್ನು ಏನು ಮಾಡಿದ್ರು ಅವರು ಅಂತ ಹೇಳಿದ್ರೆ, ಅದನ್ನು ಒಂದು ಪಂಚೆ ಬಟ್ಟೆ, ಅಂದರೆ ಬಿಳಿಯ ಪಂಚೆ, ಅದಕ್ಕೆ ಅರ್ಶನದಲ್ಲಿ ಒಂದು ಇದನ್ನು ಮಾಡಿಕೊಂಡು, ಅಂದರೆ ಅರ್ಶನದಲ್ಲಿ ಅದನ್ನು ನೆನೆಸಿ ಅದನ್ನು ಸರಿಯಾಗಿರ್ತಕ್ಕಂಥ ಒಂದು ತಟ್ಟೆ ಮೇಲೆ ಇಟ್ಟು ಅಲ್ಲಿ ಆ ₹1 ಕಾಯಿನ ಹಾಕ್ತಾ ಬಂದರು. ₹1 ಕಾಯಿನ ಹಾಕ್ತಾ 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 ಅವ್ರು ಫಸ್ಟ್ ಕೆಲಸ ಅಂದ್ಕೊಂಡಿದ್ರಂತೆ, ನನಗೆ ಈ ಒಂದು ಕೆಲಸ ಆದರೆ ನಾನು ಬರ್ತೀನಿ ನಿಮ್ಮ ಸನ್ನಿಧಾನಕ್ಕೆ ಅಂತ. ಅದೇ ಥರ ಅವರಿಗೆ ₹1008 ಆಯಿತು. ₹1008 ಆದ ತಕ್ಷಣ ಏನು ಮಾಡಿದ್ರು ಅವರು, ಒಂದು ಗಂಟನ್ನು ಕಟ್ಟಿ ತೊಗೊಂಡೋಗಿ ಆ ತಿರುಪತಿ ಹುಂಡಿಗೆ ಅದನ್ನು ಆ ಗಂಟನ್ನು ಹಾಕೋದು. ಇದೇ ಥರ ಇನ್ನೊಂದು ಪ್ರಾರಂಭ ಮಾಡಿಕೊಂಡ್ರು. ಇದೇ ಪ್ರಾರಂಭ ಮಾಡ್ತಾ 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 ಏನಾಯಿತು ಅಂದರೆ, ಆ ವೆಂಕಟರಮಣನ ಜೊತೆಗೆ ಲಕ್ಷ್ಮೀನೂ ಕೂಡ ಒಲ್ದು ಬಂದುಬಿಟ್ಲು. ಚೆನ್ನಾಗಿ ಅನುಕೂಲ ಆಗೋಯಿತು. ಯಾವುದೇ ದೇವ್ರದ್ದು ಮಾಡಿದ್ರು ಕೂಡ ಪಾಸಿಟಿವ್ ಎನರ್ಜಿ ಅಂತಕ್ಕಂಥ ನಮಗೆ ಕ್ರಿಯೇಟ್ ಆಗುತ್ತೆ. ಬರೀ ₹1 ಇಟ್ಕೊಂಡು ಮಾಡುವಂಥ ತಂತ್ರ ಅದು. ಇವತ್ತಿನ ದಿವಸ ಕೋಟ್ಯಾಧಿಪತಿ ಆಗಿದ್ದಾನೆ ಆ ವ್ಯಕ್ತಿ. ಇದು ನನಗೆ ಹೆಂಗಿದು, ಯಾವ ಥರ ಮಾಡಿದ್ರು, ಇದೆಯಾ ನಿಜವಾಗ್ಲೂ ಈ ತಂತ್ರ ಇದೆಯಾ ಅಂತ ನೋಡಿದಾಗ ಒಂದು ಗ್ರಂಥದಲ್ಲಿ ಇದು ಸಿಕ್ತು ನನಗೆ ತಂತ್ರ. ಅದರಲ್ಲಿ ಹೆಂಗಿದೆ ಅಂದರೆ, ಒಂದು ಅಷ್ಟಮಿ ದಿವಸ ಅಥವಾ ಗುರು ಮತ್ತು ಪುಷ್ಯ ನಕ್ಷತ್ರ ಬರುತ್ತೆ, ಗುರುವಾರ ಇರುತ್ತೆ, ಗುರು ಪುಷ್ಯಾಮೃತ ಯೋಗ ಅಂತಾರೆ. ಆ ಟೈಮಲ್ಲಿ ಒಂದಷ್ಟು ಚಿಲ್ಲರೆ ಕಾಸನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು
ಅದನ್ನು ಜಪ ಮಾಡಿ ತಲೆಗೆಲ್ಲ ತಿರುಗಿಸ್ಬಿಟ್ಟು ಅದನ್ನು ನದಿ ನೀರಲ್ಲಿ ಬಿಡಿ ಅಂತಕ್ಕಂಥ ತಂತ್ರ ಅದರಲ್ಲಿದೆ. ಆದರೆ ಇದನ್ನು ಯಾವ ರೀತಿಯಲ್ಲಿ ಯಾರೋ ಒಬ್ಬರು ಗುರುಗಳು ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಈ ಥರ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಒಂದು ಮಾಡಿದಾಗ ಅವ್ರಿಗೆ ತುಂಬ ಒಳ್ಳೆ ರಿಸಲ್ಟ್ ಬಂತು. ನಾನು ಒಂದಷ್ಟು ಜನಕ್ಕೆ ಹೇಳಿದೆ, ನಿಮ್ಗೆ ನೋಡಿ ನಿಮಗೆ ₹1 ಅಂತೂ ಸಾಧ್ಯವಾಗುತ್ತಾ, ₹1 ಇಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಿ ಅಂತ. ಎಷ್ಟೋ ಜನ ಇದನ್ನು ಮಾಡ್ಕೊಂಡ್ಬಂದರು. ಇವತ್ತಿನ ತನಕ ಸುಮಾರು ಒಂದು 25 ವರ್ಷದಲ್ಲಿ ಎಷ್ಟೋ ಜನಕ್ಕೆ ಹೇಳ್ಬಿಟ್ಟಿದ್ದೀನಿ, ಮಾಡಿದ್ದಾರೆ, ಚೆನ್ನಾಗಿ ಅನುಕೂಲ ಆಗಿದೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇದು. ಸೊ ಮಾಡೋದ್ರಿಂದ ಬಹಳ ಒಂದು ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ. ಬರೀ ₹1 ಕಾಯಿನಲ್ಲಿ ಕೋಟ್ಯಾಧಿಪತಿ ಆಗ್ಬೋದು ಅಂತ ಒಂದು ತಂತ್ರ ಇದು. ಯಾರು ಬೇಕಾದರೂ ಮಾಡ್ಬೋದಾ ಗುರುಗಳೇ ಈ ತಂತ್ರನ? ಖಂಡಿತವಾಗಲಿ, ಗಂಡಾಗಲಿ ಹೆಣ್ಣಾಗಲಿ ಯಾರು ಬೇಕಾದರೂ ಕೂಡ ದೇವರ ಮುಂದೆ ಏನಾದ್ರು ಒಂದು ಅರ್ಶನದಲ್ಲಿ ಒಂದು ಬಟ್ಟೆಯನ್ನು ನೆನೆಸಿ ಚೆನ್ನಾಗಿ ಅದನ್ನು ಒಣಗಿಸಿ ಆ ಒಂದು ಬಟ್ಟೆಗೆ ಈ ₹1 ಕಾಯಿನ್ನ ಶುದ್ಧರಾಗಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಕ್ತಾ ಬರೋದು. ಆಮೇಲೆ ಅದನ್ನು ಗಂಟು ಕಟ್ಟಿ ಮಂತ್ರಾಲಯಕ್ಕೆ, ಗುರು ರಾಘವೇಂದ್ರ ಸ್ವಾಮಿ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಉಂಡಿಲ್ ಹಾಕೋದು ಅಥವಾ ತಿರುಪತಿ ಉಂಡಿಲ್ ಹಾಕೋದು. 1000ನೇ ಹಾಕಬೇಕಂತಿಲ್ಲ, ಒಂದು ₹10, ₹20, ₹50 ಎಷ್ಟಾದರೂ ಪರವಾಗಿಲ್ಲ. ಹೋಗೋ ಟೈಮಲ್ಲಿ ಒಂದು ಸ್ವಲ್ಪ ಮುಂಚೆ ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು. ಒಂದು ಸಲ ಹೋಗಿ ಈ ಕಾಣಿಕೆಯನ್ನು ಅಲ್ಲಿ ಸಲ್ಲಿಸ್ಬಿಟ್ಟು ಬಂದುಬಿಟ್ರೆ ಬಹಳ ಒಂದು ವಿಶೇಷವಾಗಿ ಅವರಿಗೆ ಅನುಕೂಲ, ಅಭಿವೃದ್ಧಿ ಎಲ್ಲವೂ ಕೂಡ ದೊರೆಯುತ್ತೆ. ಅಂತಹ ಮಹಾ ಒಂದು ಬಾರಿ ಮಾಡಿದ್ರೆ ಸಾಕಾಗತ್ತಾ? ಒಂದೇ ಸಲ ಮಾಡಿದ್ರೆ ಸಾಕು. ಇದು ಒಂದೇ ಸಲ ಮಾಡಿದಾಗ ಏನಾಗುತ್ತೆ ಅಂದರೆ ಇವ್ರಿಗೆ ಅಭಿವೃದ್ಧಿ ಅಂತಕ್ಕಂಥ ಜಾಸ್ತಿ ಆಗುತ್ತೆ. ಅವಾಗ ಇವರೇ ಬಿಡೋದಿಲ್ಲ, ಮತ್ತೆ ನಾವೇ ಮಾಡ್ತೀವಿ ಗುರುಗಳೇ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅಂತಹ ಒಂದು ತಂತ್ರ ಇರುತ್ತೆ ಇದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈಸಿಯಾಗಿ ಒಂದು ಸರಳ ಪರಿಹಾರಗಳನ್ನ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದಕ್ಕೆ. ನೀವು ಕೂಡ ಈ ಸರಳ ಪರಿಹಾರನ ಮಾಡಿಕೊಂಡು ಅನುಕೂಲ ಪಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನಮಸ್ಕಾರ.